ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಬಿಟ್ ಲೈವ್ ಮಾತ್ರ ಸತತವಾಗಿ ವರದಿ ಮಾಡ್ತಾ ಇದೆ. ಬಹುತೇಕರು ನಮಗೂ ಕೂಡ ಹೇಳಿದ್ರು ಧರ್ಮಸ್ಥಳ ಕೇಸ್ ಬಿಟ್ಟು ಆಚೆ ಬನ್ನಿ, ಬೇರೆ ಸುದ್ದಿಗಳನ್ನ ಕೂಡ ಕೊಡಿ ಅಂತ. ಬೇರೆ ಸುದ್ದಿಗಳ ಜೊತೆಗೆ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅನ್ನೋದ್ರ ಮಾಹಿತಿ ನಿಮ್ಮ ತನಕ ಇರಬೇಕು, ನಿಮಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. ಈಗಲೂ ಕೂಡ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ 4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಮಧ್ಯಂತರ ವರದಿ ಸಬ್ಮಿಟ್ ಆಗಿದೆ, SIT ಅಧಿಕಾರಿಗಳ ತನಿಖೆ ಆಗ್ತಾ ಇದೆ. ಬೇರೆ ಬೇರೆ ಆಯಾಮದಲ್ಲಿ ಕೋರ್ಟ್ ಆದೇಶ ಬಂದ ಬಳಿಕ ಅನ್ನುವಂತಹ ವಿಚಾರ ನಿಮ್ಮೆಲ್ಲ ಗಮನಕ್ಕೆ ಕೂಡ ಇದ್ದೇ ಇದೆ. ಆದರೆ ಈ ಚಿನ್ನಯ್ಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಹಂಗಂದ ಮಾತ್ರಕ್ಕೆ ಜಾಮೀನು ಸಿಕ್ಕಿದೆ, ಶ್ಯೂರಿಟಿ ಕೊಡ್ತಾ ಇಲ್ಲ, ಅದೇ ವಿಚಾರನ ಅಂತ ಯೋಚನೆ ಮಾಡಬೇಡಿ. ಅದನ್ನ ಹೊರತುಪಡಿಸಿ ವೆರಿ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಚಿನ್ನಯ್ಯ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಏನದು? ಆ ಕುರಿತ ಡೀಟೇಲ್ಸ್ ಅನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವಾಗಿದೆ ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದೆ ಚಿನ್ನಯ್ಯ ಯಾವಾಗ ಮುಂದೆ ಬಂದು ತಲೆಬುರುಡೆಯ ಜೊತೆಗೆ ಒಂದು ದೂರನ್ನ ದಾಖಲು ಮಾಡಿದ್ರು, ಅಲ್ಲಿಂದ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು ಈ ಪ್ರಕರಣದಲ್ಲಿ. ಹೌದಾ, ಧರ್ಮಸ್ಥಳ ಗ್ರಾಮದಲ್ಲಿ 100 ಹೆಣ್ಣು ಮಕ್ಕಳ ಶವ ಇತ್ತ, ಅದನ್ನ ಹೂತಾಕಲಾಗಿದೆಯಾ, ಈತನೇ ಸಾಕ್ಷಿನ, ಹೀಗೆ ಹಲವು ಪ್ರಶ್ನೆಗಳು ಬಹುತೇಕರನ್ನ ಕಾಡಿದುಂಟು. ನಿಮ್ಗೆಲ್ಲ ಗೊತ್ತು, ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ ಬಳಿಕ ನ್ಯಾಯಾಧೀಶರ ಮುಂದೆ ಆತನ ಹೇಳಿಕೆ ದಾಖಲಾದ ಬಳಿಕ ಸರ್ಕಾರ ಎಂಟ್ರಿ ಆಯಿತು, SIT ರಚನೆ ಮಾಡಿತು. SIT ಅಧಿಕಾರಿಗಳ ತನಿಖೆ ಅಂದಿನಿಂದ ಇಂದಿನ ತನಕ ನಿರಂತರವಾಗಿ ಸಾಗ್ತಾನೆ ಇದೆ. ಎಲ್ಲ ಆಯಾಮಗಳಲ್ಲಿ SIT ಅಧಿಕಾರಿಗಳ ತನಿಖೆ ಆದರೂ ಕೂಡ ಇದು ನಿಜವಾಗ್ಲೂ 100 ಹೆಣ್ಣು ಮಕ್ಕಳ ಶವ ಇಲ್ಲ, ಅಸಹಜ ಸಾವುಗಳಾಗಿರೋದು ನಿಜ. ಬಟ್ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹಂಗೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಹೋಯ್ತು. ಇವರೆಲ್ಲ ಸೇರಿ ಮಾಡಿದ್ದು ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ. ಹಂಗಾಗಿ ಚಿನ್ನಯ್ಯನನ್ನ ಆತನ ಹೇಳಿಕೆಯಲ್ಲಿ ವ್ಯತ್ಯಾಸ, ಆತ ಯಾರೋ ಹೇಳಿದಂತೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ, ಅಪಪ್ರಚಾರ ಮಾಡೋದಕ್ಕೆ ಮುಂದೆ ಬಂದ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆತನ ಬಂಧನ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅದರ ಜೊತೆಗೆ ಯಾರೆಲ್ಲ ಸೌಜನ್ಯ ಪರ ಹೋರಾಟಗಾರರಿದ್ರಲ್ಲ, ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ 100 ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ರೀತಿಯಲ್ಲಿ ತನಿಖೆ ಆಗಬೇಕು, ನಾವು ಕೂಡ ಐ ವಿಟ್ನೆಸ್ ಅಂತ ಕೆಲವರು ಮುಂದೆ ಬಂದರು. ಅವರ ಮೇಲೆ ನೋಟಿಸ್ ಕೊಟ್ಟು ಟಾರ್ಚರ್ ಕೊಡ್ತಿದ್ದಾರೆ SIT ಅಧಿಕಾರಿಗಳು, ಸುಖಾಸುಮ್ಮನೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ಇದರಿಂದ ನಮಗೆ ಹಿಂಸೆ ಆಗ್ತಾ ಇದೆ, ಕೇಸನ್ನೇ ರದ್ದು ಮಾಡಿಬಿಡಬೇಕು ಅಂತ ಕೆಲವರು ಕೋರ್ಟ್ ಮೆಟ್ಟಿಲು ಹತ್ತಿದ್ದು ಕೂಡ ನಿಮಗೆಲ್ಲ ಗೊತ್ತಿದೆ. ಆ ನಂತರ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SITಗೆ ಒಂದು ಬಹಳ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದೆ. ತನಿಖೆ ಆಗಬೇಕು ಎಲ್ಲ ಆಯಾಮದಲ್ಲಿ, ಆದರೆ ದೂರುದಾರರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಮಾಡದಂತೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತು. ಮಾಧ್ಯಮಗಳಿಗೆ ದೂರುದಾರರು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡಬಾರದು ಅನ್ನೋ ರೀತಿಯಲ್ಲೂ ಕೂಡ ಇತ್ತು. ಹಾಗಾಗಿ ಕೆಲವರು ಕಾಣಿಸ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಇದಾದ ಬಳಿಕ SIT ಅಧಿಕಾರಿಗಳ ತನಿಖೆ ಅಟ್ ಪ್ರೆಸೆಂಟ್ ಈಗಲೂ ಕೂಡ ಸಾಗ್ತಾ ಇದೆ. ಎಲ್ಲೆಲ್ಲ ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ, ಆ ಜಾಗದಲ್ಲಿ ಈ ಕ್ಷಣಕ್ಕೂ ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂತ. ಪ್ರಮುಖವಾಗಿ ಬಂಗ್ಲಗುಡ್ಡ ಪ್ರದೇಶದಲ್ಲಿ ನಿರಂತರವಾಗಿ ಶೋಧ ತನಿಖೆ ಆಗ್ತಾ ಇದೆ ಅನ್ನೋದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ಇದೆಲ್ಲವನ್ನ ಪಕ್ಕಕ್ಕಿಡಿ, ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗಡೆ ಬರಬೇಕು, ಅದೇ ನಮ್ಮ ಆಗ್ರಹ ಕೂಡ, ನಮ್ಮ ಆಶಯ ಕೂಡ. ಬಟ್ ಇದರ ಮಧ್ಯದಲ್ಲಿ ದೂರು ಕೊಡೋದಕ್ಕೆ ಬಂದಂತಹ ಚಿನ್ನಯ್ಯನ ಬಂಧನ ಆಯ್ತಲ್ಲ, ಆತನ ಬಂಧನ ಆಗಿ ಕೆಲ ದಿನಗಳು ಕಳೆದು ಹೋಗಿದೆ, ಕೆಲ ತಿಂಗಳು ಕೂಡ ಕಳೆದು ಹೋಗಿದೆ. ಕೋರ್ಟೇ ಈಗ ಜಾಮೀನನ್ನ ಮಂಜೂರು ಮಾಡಿದೆ ಒಂದಷ್ಟು ಷರತ್ತುಗಳನ್ನು ಹಾಕೋ ಮೂಲಕ. ಆದರೆ 15 ದಿನ ಕಳೀತಾ ಬಂತು, ಆತನಿಗೆ ಜಾಮೀನು ಸಿಕ್ಕು. ಆದರೆ ಈ ಕ್ಷಣಕ್ಕೂ ಆತ ಜೈಲಿನಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕ್ರಿ ಜಾಮೀನು ಸಿಕ್ಕರು ಆತ ಆಚೆ ಬರ್ತಾ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕಾರಣ ಆತನಿಗೆ ಶ್ಯೂರಿಟಿ ಕೊಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆತನ ಬಿಡುಗಡೆ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಬಟ್ ಆತ ಇನ್ನ ಆಚೆ ಬಂದೇ ಇಲ್ಲ. ಆಲ್ರೆಡಿ ಜೈಲಲ್ಲೇ ಇದ್ಕೊಂಡು ಕೋರ್ಟ್ಗೆ ಒಂದು ಮನವಿ ಮಾಡ್ಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಅದೇನಪ್ಪಾ ಅಂದ್ರೆ, ನಾನು ಜೈಲಿಂದ ಆಚೆ ಬಂದ ಬಳಿಕ ಪೊಲೀಸರ ಭದ್ರತೆಯಲ್ಲೇ ನನ್ನನ್ನು ಕರ್ಕೊಂಡು ಹೋಗಬೇಕು, ಜೊತೆಗೆ ಸ್ವಲ್ಪ ಭದ್ರತೆಯನ್ನ ಕೊಡಬೇಕು, ಕಾರಣ ನನಗೆ ಜೀವ ಭಯ ಇದೆ ಅನ್ನುವಂತಹ ವಿಚಾರವನ್ನ ಕೋರ್ಟ್ಗೆ ಆತ ಸಲ್ಲಿಕೆ ಮಾಡಿದ್ದಾನೆ, ಒಂದು ಅರ್ಜಿಯನ್ನ ಸಬ್ಮಿಟ್ ಮಾಡಿದ್ದಾನೆ, ಅದರಲ್ಲಿ ಮನವಿ ಮಾಡ್ಕೊಂಡಿದ್ದಾನೆ ಅಂತ. ವೆರಿ ಶಾಕಿಂಗ್ ಅಲ್ವಾ? ಚಿನ್ನಯ್ಯ ಆಚೆ ಬಂದ್ರೆ ಆತನಿಗೆ ಜೀವ ಭಯ ಇದೆ, ಯಾರಾದ್ರೂ ಹಂಗಾದ್ರೆ ಜೀವ ಬೆದರಿಕೆ ಹಾಕಿದ್ದಾರ ಆಲ್ರೆಡಿ, ಹಾಗಾಗಿ ಆತ ಆಚೆ ಬರೋದಕ್ಕೆ ಭಯ ಪಡ್ತಿದ್ದಾನ. ಇಂಥ ಹಲವು ಪ್ರಶ್ನೆಗಳು ಈ ವಿಚಾರದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಹೊರಗಡೆ ಬರ್ತಾ ಇದ್ದಂತೆ ಪೊಲೀಸರ ಭದ್ರತೆ ಬೇಕು, ಪೊಲೀಸರ ಭದ್ರತೆಯಲ್ಲೇ ನಾನಿರಬೇಕು, ಸ್ವಲ್ಪ ದಿನಗಳ ಮಟ್ಟಿಗೆ ನನಗೆ ಒಂದಷ್ಟು ಸೆಕ್ಯೂರಿಟಿ ಬೇಕು ಅನ್ನುವಂತಹ ವಿಚಾರವನ್ನ ಚಿನ್ನಯ್ಯ ಪರಿಪರಿಯಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವ ಅರ್ಜಿಯಲ್ಲೇ ಕೇಳ್ಕೊಂಡಿದ್ದಾನಂತೆ. ಹಾಗಾದ್ರೆ ಆತನಿಗೆ ಯಾರಿಂದ ಜೀವ ಬೆದರಿಕೆ ಇದೆ, ಯಾರಿಂದ ಆತನಿಗೆ ಜೀವ
ಭಯ ಸ್ಟಾರ್ಟ್ ಆಗಿದೆ. ಇಂಥ ಪ್ರಶ್ನೆಗಳು ಕೂಡ ಇದರಲ್ಲಿ ಇದೆ. ಸುಖ ಸುಮ್ಮನೆ ಜೀವ ಬೆದರಿಕೆ ಅಥವಾ ಜೀವ ಭಯ ಅಂತ ಹೇಳಿದ ತಕ್ಷಣ ಸುಮ್ಮನೆ ಬಿಡಲ್ಲ. ಮೋಸ್ಟ್ಲಿ ಇದನ್ನ ಹೆಂಗೆ ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆಲ್ಲ ಗೊತ್ತು, ಆತ ಆರೋಪ ಮಾಡಿರುವಂತಹ ಜಾಗ, ಆತ ಮಾಡ್ತಾ ಇದ್ದಂಥ ಆರೋಪ ಪ್ರಭಾವಿಗಳ ವಿರುದ್ಧ. ಹಾಗಾಗಿ ಸ್ವಲ್ಪ ಭಯ ಪಡ್ತಿದ್ದಾನ. ಆಚೆ ಬಂದಾಗ ಅವರಿಂದ ಏನಾದರೂ ಸಮಸ್ಯೆ ಆಗ್ಬಿಡಬಹುದು, ಅಪಪ್ರಚಾರ ಮಾಡಿದ್ದಾನೋ ಅಂತನೋ, ಇನ್ಯಾರ್ದು ಮಾತು ಕೇಳಿ ಸುಖ ಸುಮ್ಮನೆ ಈ ರೀತಿ ದೂರು ಕೊಟ್ಟ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನಿಗೆ ಜೀವ ಬೆದರಿಕೆನಾ ಅಥವಾ ಇನ್ನೇನು ಬೇರೆ ಆಯಾಮಗಳಲ್ಲೂ ಕೂಡ ಆತನಿಗೆ ಜೀವ ಭಯ ಶುರುವಾಗಿದೆಯಾ, ಇಂಥ ಪ್ರಶ್ನೆ ಇದೆ. ಹಾಗಾಗಿ ಆತ ಜೈಲಿನಿಂದಲೇ ಮನವಿ ಮಾಡಿಕೊಂಡಿದ್ದಾನೆ ಅನ್ನುವಂಥ ವಿಚಾರ ಇದೆಯಲ್ಲ, ಇದು ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಮುಂದುವರೆದು SIT ಅಧಿಕಾರಿಗಳ ತನಿಖೆ ಆಗ್ತಾ ಇದೆ. ಈ ಕ್ಷಣಕ್ಕೆ ಯಾರಾದರೂ ಶ್ಯೂರಿಟಿ ಕೊಟ್ಬಿಟ್ರೆ ಚಿನ್ನಯ್ಯ ಆಚೆ ಬರ್ತಾನೆ, ಆತನಿಗೆ ಭದ್ರತೆ ಕೊಡ್ಲಾಗುತ್ತಾ, ಹೆಂಗಿರುತ್ತೆ ಮುಂದಿನ ದಿನಗಳಲ್ಲಿ ಆತನಿಗೆ ಸೆಕ್ಯೂರಿಟಿ ಕೊಡುವಂತಹ ವಿಚಾರದಲ್ಲಿ, ಇದೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಸೊ ಕಾದ್ ನೋಡೋಣ, SIT ಅಧಿಕಾರಿಗಳ ತನಿಖೆ ಹೆಂಗ್ ಸಾಗುತ್ತೆ, ಜೊತೆಗೆ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತಾ, ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಈ ಕ್ಷಣಕ್ಕೂ ಪ್ರಶ್ನೆ ಇದೆ. ಎಲ್ಲಿ ತನಕ ಅಂದ್ರೆ ತನಿಖೆ ಪೂರ್ಣಗೊಂಡು ಒಂದು ಪೂರ್ಣ ವರದಿ ಈ ಪ್ರಕರಣಕ್ಕೆ ಸಬ್ಮಿಟ್ ಆಗೋ ತನಕ ಕೂಡ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಮುಂದುವರಿತಾನೆ ಇರುತ್ತೆ. ಆದಷ್ಟು ಬೇಗ ಸತ್ಯ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬೀಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.